ಆದರೆ ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ 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 ವಿಷ ಹಾಕಿ ಕುಡಿಸಿಕೊಂಡು ನಿನ್ನ ಮಗನ ಏನು ಹೇಳ್ತಾ ಇದ್ದೀರಾ ನೀವು? ನಾನು ನನ್ನ ಕಂದನ್ನ ಹಾಲಿನಲ್ಲಿ ವಿಷ ಹಾಕಿಕೊಳ್ಬೇಕೆ? 9 ತಿಂಗಳು ಹೊತ್ತ ಹೆತ್ತ ನನ್ನ ಕಂದನಿಗೆ ನಾನು ಹಾಲಿನಲ್ಲಿ ವಿಷ ಹಾಕ್ಬೇಕ? ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇದು ನನಗೆ ಸಾಧ್ಯ ಇಲ್ಲ ರೀ, ಸಾಧ್ಯ ಇಲ್ಲ, ನನ್ನ ಕೈಯಿಂದ ಸಾಧ್ಯ ಇಲ್ಲ ರೀ. ಅಮೃತ ಕೊಡಿಸುವ ಕೈಗಳಿಂದ ನನ್ನ ಕಂದನಿಗೆ ವಿಷ ಕೊಡಿಸ್ಬೇಕೇನ್ರಿ? ಯಾಕ್ರಿ ಸಾಧ್ಯ? ಹೌದು ಮಹಾದೇವಿ, ನೀನು 9 ತಿಂಗಳು ಹೊತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಣಿಸಿದ ನಿನ್ನ ಎತ್ತ ಕರಳಿನ ಕೊರಗು ನನಗೂ ಗೊತ್ತು. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಎತ್ತ ಮಗನನ್ನು ಬಲ ತೆಗೆದುಕೊಳ್ಳುವ ಕರ್ಮ ಹಣೆಬರದಲ್ಲಿ ಬರೆದಿರುವಾಗ ಬ್ರಹ್ಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವಿ, ಮಗನೆಂಬ ಮಮಕಾರದ ಮನದಲ್ಲಿ ಕೆಚ್ಚು ಫುಟ್ಟ ಹಾಕಿ ಈ ಮನೆತನದ ಮಾನವನ್ನು ಉಳಿಸಲು ಮುಂದಾಗು. ಏಕೆಂದರೆ ಎತ್ತ ಮಕ್ಕಳ ಪ್ರಾಣಕ್ಕಿಂತ ನಮ್ಮ ಮನೆತನದ ಮಾನವೇ ಬಹಳ ಪ್ರಾಮುಖ್ಯವಾದದ್ದು. ಅದು ನಿಜವಾದ ಮಾನವಂತರ ಮನೆತನದ ಲಕ್ಷಣ. ಈ ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾಧವಿ, ಬಲಿ ತೆಗೆದುಕೊಳ್ಳಲೇಬೇಕು. ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ದುಃಖ ಪಡ್ತಾ ಇಲ್ರಿ. ಆದ್ರೆ ಹೆತ್ತ ತಾಯಿ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿದ್ದು ಈ ಜಗತ್ತಿನಲ್ಲೆಲ್ಲಾದ್ರೂ ಉಂಟೇನ್ರಿ? ಹೇಳ್ರಿ, ಹೇಳ್ರಿ. ಯಾಕಿಲ್ಲ ಮಹಾದೇವಿ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಆಜ್ಞೆಗೆ ಅವನ ಸತಿಯಾದ ಚಂದ್ರಮತಿ ತಾನೆತ್ತ ಮಗನನ್ನ ಬಲಿ ತೆಗೆದುಕೊಳ್ಳಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ ಗಂಡನ ಮಾತಿಗೆ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾಧವಿ, ಬಲಿ ತೆಗೆದುಕೊಳ್ಳಲೇಬೇಕು. ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತನ್ನು ಹೇಳಿದನೆ, ಪ್ರಾಣ ಹೋದರೂ ಮಾನಬೇಕು ಎಂಬ ಯಾಳಿಗೆ ಕವಿಗಳನ್ನು ನಾನುಡಿಯನ್ನು ಮರೆದರೆ ಮಾಧವಿ ನಿನ್ನ ಮನದಲ್ಲಿ. ಮಹಾದೇವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗೆಲ್ಲ. ಈಗ ಒಂದೇ ಒಂದು ಮಾತು. ಯಾವುದು? ನಿನಗೆ ಮಗ ಬೇಕೋ ಮಾಂಗಲ್ಯ? ಸ್ವಾಮಿ, ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ ರೀ. ಇದ್ರಲ್ಲಿ ಯಾವುದು ಬೇಕು ಅನ್ನಲಿ, ಯಾವುದು ಬೇಡ ಅನ್ನಲಿ ನನಗೊಂದು ತಿಳಿತಾ ಇಲ್ಲ ರೀ. ಆದ್ರೆ ಸತಿ ಧರ್ಮ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಹೇಳುವುದು ಒಂದೇ ಒಂದು ಮಾತು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು.
ಮಹಾದೇವಿ, ನಿಜವಾದ ಮಾತನ್ನೇ ಮಾತನಾಡಿದೆ ಮಹಾದೇವಿ. ಹೆಣ್ಣಿನ ಸ್ಥಾನದಲ್ಲಿ ನಿಂತು ನೋಡು ಮಹಾದೇವಿ, ಈಗ ಮಾಂತೇಶ ಬರುವ ಸಮಯವಾಗಿದೆ. ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಬೇಕನ್ನ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತೆ. ನಿನ್ನ ಕೈಯಿಂದ ಹಾಲು ಕುಡಿಸುವ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿಕೊಂಡು ಬಿಡೋ ನಿನ್ನ ಮಗನನ್ನು. ಒಂದು ವೇಳೆ ಹೊತ್ತು ಮುಳುಗೋದ್ರೊಳಗಾಗಿ ನೀನೆತ್ತ ಮಗನನ್ನು ನೀನು ಬಲಿ ತೆಗೆದುಕೊಳ್ಳದೆ ಹೋದರೆ ನಿನ್ನ ಕೊರಳಲ್ಲಿ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಮಹಾದೇವಿ, ಮತ್ತೆ ನಮ್ಮಿಬ್ಬರನ್ನು ನೀನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನ ಆಣೆ ಆಗಿದೆ. ಯಾವುದು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕು ಎನ್ನುವ ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಹಾದೇವಿ, ನಾನು ಮರಳಿ ಮನೆಗೆ ಬರೋಷ್ಟರಲ್ಲಿ ಮಗ ಮನೆಯಲ್ಲಿರಬಾರ್ದು. ಮಗನ